ಶಿವಪ್ಪನ ಪವಾಡ ಒಂದೆರಡಲ್ಲ. ಅದರಲ್ಲೂ ಈ ಕಲಿಯುಗದಲ್ಲಿ 3 ಕಣ್ಣಿನ ಮುಕ್ಕಣ್ಣನ ವಿಸ್ಮಯಕಾರಿ ಶಿವಲಿಂಗ ಸೃಷ್ಟಿಸುತ್ತಿರುವ ಪವಾಡವನ್ನ ಕಂಡು ಜನ ಮೂಕ ವಿಸ್ಮೃತರಾಗಿದ್ದಾರೆ. ಜೀವಂತ ಶಿವಲಿಂಗವೆಂದೇ ಕರೆಸಿಕೊಳ್ಳುವ ಮಾತಂಗೇಶ್ವರ ಪ್ರತಿ ವರ್ಷ ಬೆಳೀತಾನೇ ಇದೆ. ಅಚ್ಚರಿ ಅಂದ್ರೆ ಇದು 2 ದಿಕ್ಕಿನಲ್ಲೂ ಬೆಳೀತಾ ಇದ್ದು ಈ ಮಾತಂಗೇಶ್ವರ ಕಲಿಯುಗದ ಅಂತ್ಯವನ್ನ ಸೂಚಿಸ್ತಾ ಇದ್ದಾನಂತೆ. ಅಲ್ಲದೆ ಈ 9 ಅಡಿ ಶಿವಲಿಂಗ 40 ಡಿಗ್ರಿಯಷ್ಟು ಬಿಸಿಯಾಗಿದ್ದು ಅಚ್ಚರಿಗಳ ಸರಮಾಲೆಯನ್ನೇ ಹೊತ್ತು ನಿಂತಿದೆ. ಕಲಿಯುಗ ಅಂತ್ಯವನ್ನು ಈ ಶಿವಲಿಂಗ ಸೂಚಿಸ್ತಾ ಇದ್ದು ಅಷ್ಟಕ್ಕೂ ಯಾವುದೂ ಈ ಶಿವಲಿಂಗ ಅಂತೀರಾ? ಅದೇ ಮಾತಂಗೇಶ್ವರ. ಎಸ್, ವಿಜ್ಞಾನ ಲೋಕಕ್ಕೆ ಸವಾಲಾಗಿದೆ ಈ ಮಾತಂಗೇಶ್ವರ್ ಮಹಾದೇವ್ ಮಂದಿರ. ಈ ದೇಗುಲದ ಒಳಗಿರುವ ಶಿವಲಿಂಗವನ್ನ ಜೀವಂತ ಶಿವಲಿಂಗ ಅಂತಲೇ ಕರೆಯಲಾಗುತ್ತೆ. ಏನಿದು ಜೀವಂತ ಶಿವಲಿಂಗದ ರಹಸ್ಯ? ಅಷ್ಟಕ್ಕೂ ಈ ಶಿವಲಿಂಗ ಇರುವುದಾದ್ರೂ ಎಲ್ಲಿ ಅಂತ ಹೇಳ್ತೀವಿ ಕೇಳಿ. ಮಧ್ಯಪ್ರದೇಶದ ಖುಜುರಾಹೋ ಪ್ರದೇಶದಲ್ಲಿರುವ ಮಾತಂಗೇಶ್ವರ್ ದೇವಸ್ಥಾನ ಕೋಟ್ಯಾಂತರ ಭಕ್ತಗಣವನ್ನ ಹೊಂದಿದೆ. ಅಚ್ಚರಿ ಅಂದ್ರೆ ಈ ದೇವಾಲಯದಲ್ಲಿನ ವಿಸ್ಮಯಕಾರಿ ಶಿವಲಿಂಗ ವರ್ಷಕ್ಕೆ ಬೆಳೀತಾನೇ ಇದೆ. ನೀವೇನಾದ್ರೂ ಪರಶಿವನ ಭಕ್ತರಾಗಿದ್ರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಅನ್ನ ಕೊಡಿ. ಮೊದಲೇ ಹೇಳಿದಂತೆ ವಿಸ್ಮಯಕಾರಿ ಶಿವಲಿಂಗ ಪ್ರತಿ ವರ್ಷ ಬೆಳೀತಾ ಇದ್ದು ಇದೇ ಕಾರಣದಿಂದ ಇದನ್ನ ಜೀವಂತ ಶಿವಲಿಂಗ ಅಂತ ಕರೆಯಲಾಗಿದೆ. ಈ ದೇವಾಲಯದಲ್ಲಿ ಮಾತಂಗೇಶ್ವರನಾಗಿ ನೆಲೆಸಿರುವ ಶಿವನ ಈ ಲಿಂಗ 9 ಅಡಿ ಇದ್ದು ಆದ್ರೆ ಪ್ರತಿ ವರ್ಷ ಬೆಳೀತಾ ಇರುವ ಈ ಶಿವಲಿಂಗ ಮೇಲ್ದಿಕ್ಕಿನಲ್ಲಿ 9 ಅಡಿ ಬೆಳೀತಾ ಇದ್ರೆ ಕೆಳ ದಿಕ್ಕಿನಲ್ಲಿಯೂ ಸಹ 9 ಅಡಿಗಳಷ್ಟು ಬೆಳೀತಾ ಇದೆ. ಹೀಗೆ ಈ ಶಿವಲಿಂಗವು 9 ಅಡಿ ಎತ್ತರದಲ್ಲಿದ್ದು ಮೇಲೆ 9 ಅಡಿ ಇದ್ರೆ ಭೂಮಿಯಲ್ಲಿ 9 ಅಡಿ ಹುತ್ತು ಹೋಗಿದೆ. ಒಟ್ಟಾರೆಯಾಗಿ ಶಿವಲಿಂಗ 2 ದಿಕ್ಕಿನಲ್ಲೂ ಪ್ರತಿ ವರ್ಷ 1 ಇಂಚು ಬೆಳೀತಾ ಇದೆ. ಈ ಮೂಲಕ ಈ ಶಿವಲಿಂಗ ಒಟ್ಟು 18 ಅಡಿಗಳಷ್ಟು ಬೆಳವಣಿಗೆಯಾಗಿದೆ. ಈ ಲಿಂಗ ಈಗ 9 ಅಡಿ 2 ಇಂಚು ಇದ್ದು ಅಲ್ಲದೆ ಪ್ರತಿ ವರ್ಷ 1 ಇಂಚು ಬೆಳೀತಾ ಇರುವ ಈ ಶಿವಲಿಂಗ ಮತ್ತೊಂದು ನಿಗೂಢತೆಯನ್ನ ತನ್ನಲ್ಲಿ ಬಚ್ಚಿಟ್ಕೊಂಡಿದೆ. ಇದು ವಿಜ್ಞಾನ ಲೋಕಕ್ಕೆ ಸವಾಲೆಸಗಿದೆ. ಅದೇನು ಅಂತೀರಾ? ಈ ವಿಸ್ಮಯಕಾರಿ ಶಿವಲಿಂಗ ಯಾವಾಗಲೂ 40 ರಿಂದ 50 ಡಿಗ್ರಿಗಳಷ್ಟು ಬಿಸಿಯಾಗಿಯೇ ಇರುತ್ತಂತೆ. ಇದೇ ಕಾರಣಕ್ಕೆ ಶಿವಲಿಂಗವನ್ನ ಸುಡುವ ಲಿಂಗ ಅಂತ ಕರೆಯಲಾಗುತ್ತೆ. ವಿಜ್ಞಾನ ಲೋಕಕ್ಕೆ ಸವಾಲಾಗಿರುವ ಈ ಶಿವಲಿಂಗದ ನಿಗೂಢತೆಯನ್ನ ಪತ್ತೆ ಹಚ್ಚಲು ಆರ್ಕಿಯಾಲಜಿ ಆಫ್ ಇಂಡಿಯಾ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಧ್ಯಯನ ನಡೆಸಿದ್ರು. ಈ ವೇಳೆ ಅಚ್ಚರಿಯ ಸುದ್ದಿಯೊಂದನ್ನ ಹೊರಹಾಕಿದ್ರು. ಅದೇನಂದ್ರೆ ಈ ಶಿವಲಿಂಗದ ಕಲ್ಲು ಭೂಮಿಯ ಮೇಲೆ ಎಲ್ಲೂ ಇಲ್ವಂತೆ. ಇನ್ನು ಈ ಶಿವಲಿಂಗ ಸ್ವಲ್ಪ ಕೆಂಪು ಮತ್ತು ಕಪ್ಪು ಬಣ್ಣದಿಂದ ಕೂಡಿದ್ದು ಪ್ರತಿ ವರ್ಷ ಶಿವರಾತ್ರಿ ದಿನದಂದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಈ ಲಿಂಗದ ಅಳತೆಯನ್ನ ಮಾಡಿ ಸರ್ಕಾರಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಗೆ ಕಳುಹಿಸ್ತಾರೆ. 1 ವರ್ಷ ಬಿಟ್ಟು ಅಂದ್ರೆ ಮುಂದಿನ ಶಿವರಾತ್ರಿ ಎಂದು ಮತ್ತೆ ಬಂದು ಅಳತೆ ಮಾಡ್ತಾರೆ. ಈ ವೇಳೆ ಈ ಶಿವಲಿಂಗ 1 ಇಂಚು ಎತ್ತರ ಬೆಳೆದಿರುತ್ತಂತೆ. ಈ ಪುರಾತನ ಶಿವಲಿಂಗದ ಬಗ್ಗೆ ಬ್ರಹ್ಮ ಪುರಾಣದಲ್ಲಿ ಉಲ್ಲೇಖವಿದ್ದು 5000 ವರ್ಷಗಳ ಹಿಂದಿನ ಇತಿಹಾಸವನ್ನ ಹೊಂದಿದೆ ಈ ಚಮತ್ಕಾರಿ ಶಿವಲಿಂಗ. ಇನ್ನು ಕಲಿಯುಗದಲ್ಲಿ ಪವಾಡವನ್ನ ಸೃಷ್ಟಿಸುತ್ತಿರುವ ಈ ಶಿವಲಿಂಗ ಇನ್ನೂ ಒಂದು ಅಚ್ಚರಿಯನ್ನ ಒಳಗೊಂಡಿದೆ. ಅದೇನಂದ್ರೆ ಈ ಶಿವಲಿಂಗವು ಜಗತ್ತಿನ ಅಂತ್ಯಕಾಲವನ್ನ ತಿಳಿಸುವ ಶಿವಲಿಂಗವಾಗಿದೆಯಂತೆ. ಭೂಮಿಯಲ್ಲಿ ಹೂತು ಹೋಗಿರುವ ಶಿವಲಿಂಗ ಮೇಲೆ ಬೆಳೆದಷ್ಟೇ ಕೆಳಗೆ ಬೆಳೀತಾ ಇದೆ. ಹಾಗೆ ಬೆಳೆಯುತ್ತಾ ಶಿವಲಿಂಗದ ಕೆಳಭಾಗ ಯಾವಾಗ ಪಾತಾಳ ಲೋಕವನ್ನ ಮುಟ್ಟುತ್ತದೆಯೋ ಆ ದಿನ ಭೂಮಿ ಸರ್ವನಾಶವಾಗುತ್ತಂತೆ. ಒಟ್ಟಾರೆಯಾಗಿ ಪ್ರತಿ ವರ್ಷ ಬೆಳೆಯುತ್ತಿರುವ ಈ ಶಿವಲಿಂಗ ಅನೇಕ ಪವಾಡಗಳನ್ನು ಸೃಷ್ಟಿಸುತ್ತಿದ್ದು ಪ್ರತಿದಿನ 10,000ಕ್ಕೂ ಹೆಚ್ಚು ಜನ ಈ ಲಿಂಗವನ್ನ ಪೂಜೆ ಮಾಡಿ ದರ್ಶನ ಪಡಿತಾ ಇದ್ದಾರೆ. ನೋಡಿದ್ರಲ್ಲ ಜೀವಂತ ಶಿವಲಿಂಗದ ನಿಗೂಢ ರಹಸ್ಯವನ್ನ. ಮೊದಲೇ ಹೇಳಿದಂತೆ ವಿಸ್ಮಯಕಾರಿ ಶಿವಲಿಂಗ ಪ್ರತಿ ವರ್ಷ ಬೆಳೀತಾ ಇದ್ದು ಇದೇ ಕಾರಣದಿಂದ ಇದನ್ನ ಜೀವಂತ ಶಿವಲಿಂಗ ಅಂತ ಕರೆಯಲಾಗಿದೆ. ಈ ದೇವಾಲಯದಲ್ಲಿ ಮಾತಂಗೇಶ್ವರನಾಗಿ ನೆಲೆಸಿರುವ ಶಿವನ ಈ ಲಿಂಗ 9 ಅಡಿ ಇದ್ದು ಆದ್ರೆ ಪ್ರತಿ ವರ್ಷ ಬೆಳೀತಾ ಇರುವ ಈ ಶಿವಲಿಂಗ ಮೇಲ್ದಿಕ್ಕಿನಲ್ಲಿ 9 ಅಡಿ ಬೆಳೀತಾ ಇದ್ರೆ ಕೆಳ ದಿಕ್ಕಿನಲ್ಲಿಯೂ ಸಹ 9 ಅಡಿಗಳಷ್ಟು ಬೆಳೀತಾ ಇದೆ. ಹೀಗೆ ಈ ಶಿವಲಿಂಗವು 9 ಅಡಿ ಎತ್ತರದಲ್ಲಿದ್ದು ಮೇಲೆ 9 ಅಡಿ ಇದ್ರೆ ಭೂಮಿಯಲ್ಲಿ 9 ಅಡಿ ಹುತ್ತು ಹೋಗಿದೆ. ಒಟ್ಟಾರೆಯಾಗಿ ಶಿವಲಿಂಗ 2 ದಿಕ್ಕಿನ ಪ್ರತಿ ವರ್ಷ 1 ಇಂಚು ಬೆಳೀತಾ ಇದೆ. ಈ ಮೂಲಕ ಈ ಶಿವಲಿಂಗ ಒಟ್ಟು 18 ಅಡಿಗಳಷ್ಟು ಬೆಳವಣಿಗೆಯಾಗಿದೆ. ಈ ಲಿಂಗ ಈಗ 9 ಅಡಿ 2 ಇಂಚು ಇದ್ದು ಅಲ್ಲದೆ ಪ್ರತಿ ವರ್ಷ 1 ಇಂಚು ಬೆಳೀತಾ ಇರುವ ಈ ಶಿವಲಿಂಗ ಮತ್ತೊಂದು ನಿಗೂಢತೆಯನ್ನ ತನ್ನಲ್ಲಿ ಬಚ್ಚಿಟ್ಕೊಂಡಿದೆ. ಇದು ವಿಜ್ಞಾನ ಲೋಕಕ್ಕೆ ಸವಾಲೆಸಗಿದೆ. ಅದೇನು ಅಂತೀರಾ? ಈ ವಿಸ್ಮಯಕಾರಿ ಶಿವಲಿಂಗ ಯಾವಾಗಲೂ 40 ರಿಂದ 50 ಡಿಗ್ರಿಗಳಷ್ಟು ಬಿಸಿಯಾಗಿಯೇ ಇರುತ್ತಂತೆ.
ಇದೇ ಕಾರಣಕ್ಕೆ ಶಿವಲಿಂಗವನ್ನ ಸುಡುವ ಲಿಂಗ ಅಂತ ಕರೆಯಲಾಗುತ್ತೆ. ವಿಜ್ಞಾನ ಲೋಕಕ್ಕೆ ಸವಾಲಾಗಿರುವ ಈ ಶಿವಲಿಂಗದ ನಿಗೂಢತೆಯನ್ನ ಪತ್ತೆ ಹಚ್ಚಲು ಆರ್ಕಿಯಾಲಜಿ ಆಫ್ ಇಂಡಿಯಾ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಧ್ಯಯನ ನಡೆಸಿದ್ರು. ಈ ವೇಳೆ ಅಚ್ಚರಿಯ ಸುದ್ದಿಯೊಂದನ್ನ ಹೊರಹಾಕಿದ್ರು. ಅದೇನಂದ್ರೆ ಈ ಶಿವಲಿಂಗದ ಕಲ್ಲು ಭೂಮಿಯ ಮೇಲೆ ಎಲ್ಲೂ ಇಲ್ವಂತೆ. ಇನ್ನು ಈ ಶಿವಲಿಂಗ ಸ್ವಲ್ಪ ಕೆಂಪು ಮತ್ತು ಕಪ್ಪು ಬಣ್ಣದಿಂದ ಕೂಡಿದ್ದು, ಪ್ರತಿ ವರ್ಷ ಶಿವರಾತ್ರಿ ದಿನದಂದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಈ ಲಿಂಗದ ಅಳತೆಯನ್ನ ಮಾಡಿ ಸರ್ಕಾರಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಕಳುಹಿಸ್ತಾರೆ. ಒಂದು ವರ್ಷ ಬಿಟ್ಟು ಅಂದ್ರೆ ಮುಂದಿನ ಶಿವರಾತ್ರಿ ಎಂದು ಮತ್ತೆ ಬಂದು ಅಳತೆ ಮಾಡ್ತಾರೆ. ಈ ವೇಳೆ ಈ ಶಿವಲಿಂಗ 1 ಇಂಚು ಎತ್ತರ ಬೆಳೆದಿರುತ್ತಂತೆ. ಈ ಪುರಾತನ ಶಿವಲಿಂಗದ ಬಗ್ಗೆ ಬ್ರಹ್ಮ ಪುರಾಣದಲ್ಲಿ ಉಲ್ಲೇಖವಿದ್ದು 5000 ವರ್ಷಗಳ ಹಿಂದಿನ ಇತಿಹಾಸವನ್ನ ಹೊಂದಿದೆ ಈ ಚಮತ್ಕಾರಿ ಶಿವಲಿಂಗ. ಇನ್ನು ಕಲಿಯುಗದಲ್ಲಿ ಪವಾಡವನ್ನ ಸೃಷ್ಟಿಸಿರುವ ಈ ಶಿವಲಿಂಗ ಇನ್ನೂ ಒಂದು ಅಚ್ಚರಿಯನ್ನ ಒಳಗೊಂಡಿದೆ. ಅದೇನಂದ್ರೆ ಈ ಶಿವಲಿಂಗವು ಜಗತ್ತಿನ ಅಂತ್ಯಕಾಲವನ್ನ ತಿಳಿಸುವ ಶಿವಲಿಂಗವಾಗಿದೆಯಂತೆ. ಭೂಮಿಯಲ್ಲಿ ಹೂತು ಹೋಗಿರುವ ಶಿವಲಿಂಗ ಮೇಲೆ ಬೆಳೆದಷ್ಟೇ ಕೆಳಗೆ ಬೆಳೀತಾ ಇದೆ. ಹಾಗೆ ಬೆಳೆಯುತ್ತಾ ಶಿವಲಿಂಗದ ಕೆಳಭಾಗ ಯಾವಾಗ ಪಾತಾಳ ಲೋಕವನ್ನ ಮುಟ್ಟುತ್ತದೆಯೋ ಆ ದಿನ ಭೂಮಿ ಸರ್ವನಾಶವಾಗುತ್ತಂತೆ. ಒಟ್ಟಾರೆಯಾಗಿ ಪ್ರತಿ ವರ್ಷ ಬೆಳೆಯುತ್ತಿರುವ ಈ ಶಿವಲಿಂಗ ಅನೇಕ ಪವಾಡಗಳನ್ನು ಸೃಷ್ಟಿಸುತ್ತಿದ್ದು, ಪ್ರತಿದಿನ 10,000ಕ್ಕೂ ಹೆಚ್ಚು ಜನ ಈ ಲಿಂಗವನ್ನ ಪೂಜೆ ಮಾಡಿ ದರ್ಶನ ಪಡಿತಾ ಇದ್ದಾರೆ. ನೋಡಿದ್ರಲ್ಲ ಜೀವಂತ ಶಿವಲಿಂಗದ ನಿಗೂಢ ರಹಸ್ಯವನ್ನ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.